ನೋಡಪ್ಪ ಎಷ್ಟಾಗ 120 ರೂಪಾಯಿ. ಗುಡ್ ಮಾರ್ನಿಂಗ್ ಗೈಸ್. ಮೊದಲನೇದಾಗಿ ಇವತ್ತು ನೋಡಿದೊಬ್ಬ ಫಸ್ಟ್ ಆಫ್ ಆಲ್ ನನಗೆ ನಾನೇ ವಿಶ್ ಮಾಡ್ಕೊಬಿಡ್ತೀನಿ, ಹ್ಯಾಪಿ ಬರ್ತ್ಡೇ ಟು ಮೀ. ಆ್ಯಂಡ್ ಮಿಡ್ ನೈಟಲ್ಲಿ ವಿಶ್ ಮಾಡಿದಂಥ ನಮ್ಮ ಅಕ್ಕ, ನಮ್ಮ ತಂಗಿ, ಆ್ಯಂಡ್ ಇವಾಗಲೂ ವಿಶ್ ಮಾಡ್ತಾರೆ ನಮ್ಮ ಫ್ರೆಂಡ್ಸ್ಗೆ ಆ್ಯಂಡ್ ಫ್ಯಾಮಿಲೀಸ್. ಥ್ಯಾಂಕ್ ಯು ಫ್ರಮ್ ದ ಹಾರ್ಟ್. ಆ್ಯಂಡ್ ವಡೆವರ್ ಇವತ್ತು ಬೋರಿಂಗ್ ಡೇನ ಫೆಸ್ಟ್ ಡೇನ ಕನ್ವರ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ನೈಟು ಮನೆಗೆ ಬಂದಾಗಲೇ ಒಂದು 11-11:30 ಆಗಿತ್ತು. ಯಾಕಂದರೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ನೆನೆ. ಆ್ಯಂಡ್ ನಮ್ಮ ಡಿ ಜಿ ಇಶ್ಯೂ ಕೂಡ ಇನ್ನೂ ರೀಸ್ಟಾರ್ಟ್ ಆಗಿಲ್ಲ. ಆ್ಯಂಡ್ ಇವತ್ತು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಒಂದು 12-1 ಗಂಟೆ ಹಂಗೆ. ಅದೊಂದಿದೆ. ಆ್ಯಂಡ್ ಇವತ್ತು ವೀಕ್ ಆಫ್ ತಾಳೋಕ್ಕಾಗಲ್ಲ, ಇಲ್ಲ ರಜೆನೂ ತಾಳೋಕ್ಕಾಗಲ್ಲ. ಯಾಕೆಂದರೆ ಕೆಲಸ ಪೆಂಡಿಂಗ್ ಇರೋದ್ರಿಂದ ಹೋಗಲೇಬೇಕಾಗತ್ತೆ. ಆ್ಯಂಡ್ ಅದೇ ಇವಾಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಟೆಂಪಲ್ ಹೋಗಿ ಗಾಡ್ ಬ್ಲೆಸ್ಸಿಂಗ್ ತಗೊಂಡು ಆ್ಯಂಡ್ ಡ್ಯೂಟಿಗೆ ಹೋಗ್ಬೇಕಾಗತ್ತೆ. ಡ್ಯೂಟಿಗೆ ಹೋಗಿ ಮಾಡೋಣ. ಡ್ಯೂಟಿಲಿ ಹೋದ್ರೆ ಆದಷ್ಟು ಲಾಗ್ ಮಾಡೋಕ್ಕಾಗಲ್ಲ. ಯಾಕಂದರೆ ಮೋರ್ ಫೋಕಸ್ಸು ವರ್ಕ್ ಕಡೆನೇ ಗಮನ ಕೊಡಬೇಕಾಗತ್ತೆ. ಯಾಕಂದರೆ ಫಸ್ಟು ಅದೇ, ಸೆಕೆಂಡ್ ಯೂಟ್ಯೂಬು. ಬಟ್ ಅದೇ ಏನೂ ಮಾಡೋಕ್ಕಾಗಲ್ಲ, ಎರಡು ಮೇಂಟೈನ್ ಮಾಡಬೇಕಂತ ಹೇಳಿದ್ದೀನಲ್ಲ ನೆನ್ನೆ. ಮಾಡೋಣ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಕಂಟೆಂಟ್ ಸಿಗಬೇಕು. ಏನಂದರೆ ಬರೀ ಅದೇ ಈಗ ಆಲ್ರೆಡಿ 1-2-3 ಫೀಡ್ಬ್ಯಾಕ್ಸ್ ಬಂದಿದೆ. ಅಂದರೆ ಮಾತಾಡೋ ಸ್ಟೈಲ್ ಚೇಂಜ್ ಆಗಬೇಕು, ಕ್ವಾಲಿಟಿ ಚೇಂಜ್ ಆಗಬೇಕು, ಬೇರೆಯವ್ರನ್ನ ಮಾತಾಡಿಸ್ರಿ, ಎಲ್ಲ ಚೇಂಜ್ ಆಗುತ್ತೆ ಹೋಯ್ತಾ. ಬಟ್ ಇದು ಸ್ಟಾರ್ಟಿಂಗ್ ಡೇಸ್ ಅಲ್ವಾ, ಇರುತ್ತಲ್ಲ ಒಂದೊಂದು, ಎಲ್ರಿಗೂ ಒಂದೊಂದು ಮೈನಸ್ ಪಾಯಿಂಟ್ಸ್ ಅಂತ ಇದ್ದೇ ಇರುತ್ತೆ. ಹೋಗ್ತಾ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಎಂತ ಅದು ಅವನ ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಅನ್ಲ ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ. ಅಷ್ಟೇ, ಸಿಗೋಣ ಆಫ್ಟರ್ ಫ್ರೆಶ್ ಅಪ್ ಆದಮೇಲೆ. ಇವತ್ತು ನಿಮಗೆ ಐ ಥಿಂಕ್ ಏನು ಬೇಡ ಅನಿಸುತ್ತೆ. ಯಾಕೆಂದರೆ ಹತ್ತೆಲ್ಲ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಅವರೇಜ್ ವ್ಯೂ ಡ್ಯೂರೇಷನ್ ಬಂದು ಆಡಿಯನ್ಸ್ 2 ಮಿನಿಟ್ಸ್ ಇದೆ. ಆ್ಯಂಡ್ ಅದೇ 2 ಮಿನಿಟ್ಸ್ ಅಂದರೆ ನಾನು ಎಲ್ಲ ಹಾಕ್ತೀನಲ್ಲ ಗ್ರೀನರಿದು, ಅದೆಲ್ಲ ಮೇ ಬಿ ಅಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀರ ಆಡಿಯನ್ಸು. ಕಂಪ್ಲೀಟಾಗಿ ನೋಡಿರಿ, ಕಂಪ್ಲೀಟಾಗಿ ನೋಡಿಬಿಟ್ಟು ಆಮೇಲೆ ಕಮೆಂಟ್ ಮಾಡ್ಬಿಟ್ಟು ಹೋಗ್ರಿ. ಓಕೆನಾ? ಓಕೆ, ಬರ್ತೀನಿ ರೀ ಸ್ನಾನ ಮಾಡ್ಕೊಂಡು. ಫೈನಲಿ ರೆಡಿ ಆಯಿತು. ಅಷ್ಟು ಮೇಯ್ದು ಹೊಸ ಶಿಷ್ಯ ಬೇಡ, ನಾನು ತೋರಿಸು ಹೋಗ್ಲಿ. ಆಯಿತು, ಇಂಥ ನನ್ನ ಮಕ್ಳು ಅವರೇ ಗೈಸ್, ನೋಡ್ಕೊಂಡ್ರೆ ಇಂಥ ನನ್ನ ಮಕ್ಕಳು ಏನ್ರಿಗೂ ಬೇಡ. ಹಿಡ್ಕೊ, ನಾನು ತೋರ್ಸ ಲಾಸ್ಟ್ ಹೆಂಗೈತೆ ಅಂತ. ಹಿಂಗೆ ಚೆನ್ನಾಗಿದ್ದೀನಾ? ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ನಮ್ಮ ಫೋನ್ಗೆ ಒಂದು ಬ್ಯಾಕ್ ಪೋಚ್ ಹುಡುಕ್ತಾ ಇದ್ದೀವಿ, ಒಂದು 10 ಅಂಗಡಿ ಹುಡುಕಿದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ. ಸ್ಯಾಮ್ಸಂಗ್ ಸ್ಟೋರ್ಗೆ ನಾನು ಕೂತ್ಕೊಂಡು ಕಳ್ಸಿದ್ದೀನಿ, ನೋಡೋಣ ಸಿಗುತ್ತಾ ಇಲ್ಲ. ಅದು ನೋಡಪ್ಪ ಎಷ್ಟಾಗ 120 ರೂಪಾಯಿ. ಈಗ ಸಾಮಾನು ರೆಡಿ ಆಯಿತು. ಟೆಂಪಲ್ಗೆ ಹೋಗಿದ್ದು ಹೋಗೋದು ಡ್ಯೂಟಿಗೆ. ಇಲ್ಲ ನನ್ನ ಗಾಡಿ ನಮ್ಮ ಡಾರ್ಲಿಂಗು, ಇವಳು ತೊಳೆಯಲೂ ಇಲ್ಲ, ಪೂಜೆ ಮಾಡಿಸೂ ಇಲ್ಲ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ನೀರು ತುಂಬಿಸೋರು ಇವಾಗ 1,000 ಎಷ್ಟು 6,000 ಲೀಟ್ರ್ ಕೆಪಾಸಿಟಿ ಇದು. 2,000 ತುಂಬಿಸೋರ, ಇನ್ನು 1,000 ಯುಟಿಲೈಸ್ ಮಾಡ್ತಾರೆ, ಇನ್ನು 3,000 ವೇಸ್ಟ್. ಇಷ್ಟ ಕಾಸ್ಟು, ನೀರು ವೇಸ್ಟು. ಆಯ್ತಾ ಒಳಗಡೆ? ಹಾಂ ಸರಿ ಆಯ್ತು. ಎಲ್ಲದಕ್ಕೂ ತುಂಬಿಸ್ಕೊಬಿಡಿ. ಮಧ್ಯಾಹ್ನಕ್ಕೆ ಬೇಕಾಗುತ್ತೆ, ನೀರು ಜಾಸ್ತಿ ಬೇಕು. ಈ ಡಿ ಜೆ ಕನೆಕ್ಷನ್ ಮಾಡಬೇಕು. ನಮ್ಮ ಡಿ ಜೆ ಹೋಗ್ಬಿಡುತ್ತಿಲ್ಲ.
ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದ್ಯಲ್ಲಪ್ಪಿ. ನಮ್ ಡಿ ಜಿ ಆನ್ ಆಯ್ತಿಲ್ಲ ಅಂದ್ಬಿಟ್ಟು ಈ ಡಿ ಜಿ ತರಿಸಿದ್ರೆ ಇದೇ ಆನ್ ಆಯ್ತಿಲ್ಲ. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಶಿವ ಅವಾಗ ಶ್ರೀನಿವಾಸ್ ಕರ್ಸ್ಬಿಟ್ಟು ಹೋಗಿ ಡಿ ಜಿ ಆನ್ ಮಾಡಪ್ಪ ಹೋಗಿ. ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿನ್ನ ಕತೆ? ಓಕೆ ಏನಯ್ಯ, ಒಂದು ನಿಮಿಷ ನಾನು ಪೆದ್ದ. ನೀನು ಎಲ್ಲಿ ಫೋನ್ ಆರ್ಡ್ರ್ ಜವಾಬ್ ಮಾಡ್ಕೊಂಡು ಮನೆಗೆ ಬಿಡ್ತೀವಿ ಬೇಕಾರೆ. ಇಲ್ಲ ಸರ್, ಹಿಂಗಂತೀರಾ, ನಾ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇನ್ಚಾರ್ಜ್ ಮೆಕ್ಯಾನಿಕಲ್ ಇಂಜಿನಿಯರು, ಬಟ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇನ್ಚಾರ್ಜ್ ಅಪ್ಪ. ರಾತ್ರಿ 12 ಗಂಟೆ ಆಗಲಿ ಫರ್ನಾಸ್ಗಳು ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದರೆ ಬರಲೇಬೇಕು. ಬರ್ತೀವಿ ಮ್ಯಾನೇಜರ್ ಎಲ್ಲರಿಗೆ. ಏರ್ ತಗೊಂಡೈತಾ? दे भाई मैं कन्नड़ वाला रे, इधर दे. हो गया आ गया. ಕೆಲಸ ಹುಷಾರು. ಡಿ ಜಿ ಒಳಗಡೆ ಇದೆ ಡೀಸೆಲ್ ಟ್ಯಾಂಕ್. ಡೀಸೆಲ್ ಟ್ಯಾಂಕ್ ಇದೆ. ಎಷ್ಟು ಲೀಟ್ರ್ ಕೆಪಾಸಿಟಿ ಅಣ್ಣ ಅದು? 55. ಎಲ್ಲ ಕೆಳಗೆ ಸುರಿತಾ ಇದಾರಣ್ಣ. ಹೋಳಿಗೆ ಊಟನಪ್ಪ ಇವತ್ತು. ಹೋಳಿಗೆ ಊಟ ಬರ್ಡೇ ಸ್ಪೆಷಲ್ ಹೇಳಿದ್ದೀನಿ. ಹೋಳಿಗೆ ಊಟ ಮಾಡಿ ಇವತ್ತು. ಊರ್ಗೆ ಬಾದಾಮಿ ಆಗಿ ಹೋಗ್ಬಿಡ್ತೀನಿ, ಇದು ಫಿಕ್ಸ್. ಹೇಗೆ ಶುಗರಾ? ಶುಗರ್ ಅಂತಲ್ಲ ಸರ್, ನನ್ನ ಲೈಫಲ್ಲೇ ಲಾಡು, ಒಬ್ಬಟ್ಟು, ಜಿಲೇಬಿ ಇದು ಯಾವತ್ತೂ ತಿಂದಿಲ್ಲ. ಬಿಟ್ಟಿದ್ದೀನಿ. ನನ್ನ ಊಟ ಇವತ್ತು ವೆಜಿಟೇರಿಯನ್, ನಾನು ಊಟ ಮಾಡ್ತಕ್ಕಂಥದ್ದು. ಯಾಕೆ ಟೇಸ್ಟ್ ಮಾಡಿಲ್ಲ? ಟೇಸ್ಟ್ ಮಾಡ್ರಿ, ಲೈಫ್ ಸೂಪರು. ಮತ್ತೆ ಪೆಟ್ರೋಲ್ ಮಾತ್ರ ಡೈಲಿ ಒಂದು 3 ಕೋಟಿ ಹೊಡಿತೀರ. ಶಿವ ಸರ್ ಅದೇಲ್ವ ಸ್ಪಾನ್ಸರು? ಎಣ್ಣೆ ಗಿಣ್ಣೆ ಎಲ್ಲ ಸ್ಪಾನ್ಸರ್ ಇಲ್ಲ. ನಾನು ಕುಡಿಯಲ್ಲ ಅಂದ್ರೆ ಯಾರು ಕುಡಿಯಬಾರ್ದು. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಸರ್ ನೀವು ಕುಡಿಬೇಡ್ರಿ, ಹಾಲು ಕೊಡಿ ಅಷ್ಟೇ. ನಾವು ಸ್ಪಾನ್ಸರ್ ಮಾಡ್ಕೊಂತೀವಿ. ಎಣ್ಣೆ ಜೈ ಶಿವ ಸರ್ ಅಂತ ನಂಗೆ ಬೇಡ ಪಾರ್ಟಿ ಕೇಳ್ತಾವ್ರಪ್ಪ ಎಲ್ಲರೂ ಆಫೀಸಲ್ಲಿ. ಫೈನಲಿ ಗೈಸ್ ರೆಡಿ ಆಯಿತು. ನೋಡ್ಬೋದು ಫೈನಲೆಲ್ಲ ಪವರ್ ಬಂತು. ಬೇಡ ನಮ್ಮ ಕಷ್ಟ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡಿ ನಮ್ಮ ಬಾಸ್ಗಳೆಲ್ಲ ಹತ್ರ ಮಾತಾಡಿ ರೆಡಿ ಮಾಡೋದಕ್ಕೆ ಸಾಕಾಗೋಯ್ತು. 3:30 ಆಗ್ತಾಯಿದೆ ಇನ್ನೂ ಊಟ. ಚಾಲೆಂಜಸ್ ಫೇಸ್ ಮಾಡೋದ್ರಲ್ಲಿ ಒಂಥರ ಮಜಾ ಇದೆ, ಬಟ್ ಅದೇ ಅಷ್ಟೇ ರಿಸ್ಕು. ಟುಡೇ ಲಾಗ್ನ ಇವತ್ತು ಎಂಡ್ ಮಾಡೋಣ. ಆಲ್ರೆಡಿ ಟೈಮ್ 9 ಗಂಟೆ ಆಗಿದೆ, 8:30 ಆಗಿದೆ. ಇನ್ನು ಆಫೀಸಿಂದ ಮನೆಗೆ ಹೋಗಿಲ್ಲ. ಬರ್ಡೇ ಅಂತೂ ರಜಾನೂ ಸಿಕ್ಕಿಲ್ಲ. ಆಫೀಸಲ್ಲಿ ತುಂಬ ಕೆಲಸ, ವರ್ಕು ಕಂಪ್ಲೀಟ್ ಆಗಿಲ್ಲ. ಇನ್ನೂ ಬರ್ತಾಯಿದ್ದಾರೆ ಅಂತ ಬಟ್ ಇರಬೇಕು. ಬಟ್ ಇನ್ನೂ ಊಟಕ್ಕೆ ಪ್ರಿಪೇರೂ ಮಾಡಿಲ್ಲ, ಹೊರಗಡೆ ಹೋಗ್ಬೇಕಾಗುತ್ತೆ. ನಾನ್ ವೆಜ್ ಅಂತೂ ತಿನ್ನಲ್ಲ ಇವತ್ತು, ವೆಜ್ಜೇ. ಇನ್ನು ಡ್ರಿಂಕ್ಸ್ ಏನಿಲ್ಲ. ದೆನ್ ಇವಾಗ ಓಡಬೇಕು. ಅದೇ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲತ್ತೆ ಹೊಡಿತಾ ಇದೆ ಸ್ವಲ್ಪ ಲಾಸ್ಟಲ್ಲಿ. ಸ್ಟ್ರಗಲಿಂಗ್ ಅಂತಾರಲ್ಲ, ಆ ಥರ ಲತ್ತೆ ಆಗ್ತಾಯಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಬಾಯ್, ಸಿಗೋಣ ನಾಳೆ ವಿಡಿಯೋಲಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ.